ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಒಳ್ಳೆ ವಿಚಾರ ಆಗಲಿ ಕೆಟ್ಟ ವಿಚಾರ ಆಗಲಿ ವೈರಲ್ ಸಿಕ್ಕಾಪಟ್ಟೆ ಬೇಗ ಆಗುತ್ತೆ. ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಕೇರಳದಲ್ಲಿ ನಡೆದಿರುವಂತಹ ಒಂದು ಘಟನೆ. ಅದು ಇಡೀ ದೇಶವನ್ನೇ ಒಂದು ಕ್ಷಣ ಮೈ ಜುಮ್ ಅನ್ಬೇಕು. ಇಡೀ ದೇಶದಲ್ಲಿರೋ ಎಲ್ಲರ ಮೈ ಒಂದು ಕ್ಷಣ ಜುಮ್ ಅನ್ಬೇಕು. ಆ ಥರ ಒಂದು ಇನ್ಸಿಡೆಂಟ್ ಕೇರಳದಲ್ಲಿ ಒಂದು KSRTC ಬಸ್ಸಲ್ಲಿ ಸಮಥಿಂಗ್ ಏನೋ ಮುಸ್ತಾಫಾ ಹೆಸರು, ಹುಡುಗನ ಹೆಸರು ಬಂದು ದೀಪಕ್, 41 ಇಯರ್ಸ್, 41 ವರ್ಷದ ಯುವಕ. ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಆ ಹುಡುಗಿ ಜಸ್ಟ್ ಪ್ರೈವೇಟ್ ಪಾರ್ಟಿಗೆ ಟಚ್ ಆಗಿರೋ ಥರ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅದು ಸರಿನೋ ತಪ್ಪೋ, ಇವ್ರ ಪರನ ಅಥವಾ ಅವ್ರ ಪರನ, ಅದಿನ್ನೂ ಕೋರ್ಟ್ ಮುಖಾಂತರ ಇನ್ನೂ ಡಿಸಿಷನ್ ಬಂದಿಲ್ಲ. ಬಟ್ ಜನಗಳ ಪ್ರಕಾರ ಅವಳು ಮಾಡಿದ ತಪ್ಪು ಅಂತ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಇವತ್ತು ಆ ಒಬ್ಬ ದೀಪಕ್ ಅನ್ನೋ ವ್ಯಕ್ತಿಯ ಸಾವಿಗೆ ಕಾರಣ ಆ ಹುಡುಗಿ ಮಾತ್ರ ಅಲ್ಲ, ವಿಡಿಯೋ ಮಾಡಿಬಿಟ್ಟಂತಹ ಆ ಹುಡುಗಿ ಮಾತ್ರ ಅಲ್ಲ, ಜನರು, ಒಂದಷ್ಟು ಕೆಟ್ಟು ಮನಸ್ಥಿತಿಯನ್ನು ಹೊಂದಿರುವಂತಹ ಜನರಿಂದನೇ ಇವತ್ತು ಆ ವ್ಯಕ್ತಿ ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಕಾರಣ. ನಾವು ನೀವಂತಾನೆ ಹೇಳ್ಬಹುದು. ಅವಳಲ್ಲ, ಅವಳು ವಿಡಿಯೋ ಮಾಡಿ ಹರಿಬಿಟ್ಲು. ಅವಳಿಗೆ ಹುಚ್ಚಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತನೋ ಅಥವಾ ಮತ್ತೊಂದು, ಅಥವಾ ಅವಳು ಅದೇ ಏನೋ. ಬಟ್ ಅವನು ಇವತ್ತು ಸಾಯೋದ ಕಾರಣ ನಾವು ನೀವೇ. ಆ ವಿಡಿಯೋ ವೈರಲ್ ಆಗ್ತಿದ್ದಂಗೆ 20 ಲಕ್ಷ ವ್ಯೂಸ್ ಹೋಯ್ತು. ಆ ವಿಡಿಯೋಗೆ ಕಮೆಂಟ್ಗಳ ಸುರಿಮಳೆ ಬಂತು. ಪ್ರತಿಯೊಂದು ಕಮೆಂಟಲ್ಲಿ ಅವನೊಬ್ಬ ಕಾಮುಕ, ಅವನೊಬ್ಬ ಅಂಥವನು, ಅವನಿಗೂ ಒಬ್ಳು ಮಗಳಿದ್ದಿದ್ರೆ, ಅವನಿಗೂ ಒಬ್ಳು ಹೆಂಡತಿ ಇದ್ದಿದ್ರೆ, ಅವಳು ತಾಯಿನೂ ಹೆಣ್ಣಲ್ವಾ, ಇದೇ ಥರ ಕಮೆಂಟನ್ನು ಮಾಡಿ 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 ಶುಕ್ರವಾರ ಈ ಒಂದು ಘಟನೆ ನಡೆದಿರುವಂಥದ್ದು. ಶನಿವಾರ ಅವನು ಯಾವುದೋ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದು. ಅವರ ಸೀನಿಯರ್ ಬಂದು ಹೇಳ್ತಾರಂತೆ, ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತು, ನೀನೇನು ತಲೆ ಕೆಡಿಸ್ಕೋಬೇಡ, ನಾವಿದ್ದೀವಿ, ಇದನ್ನ ಕಾನೂನು ಮುಖಾಂತರನೇ ಹೋಗಿ ಹೋರಾಡೋಣ ಅಂತ ಹೇಳಿದ್ದಾರೆ. ಶುಕ್ರವಾರ ನಡೆದಿದೆ. ಶನಿವಾರ ಈ ರೀತಿಯಾಗಿ ಮ್ಯಾನೇಜರ್ ಹೇಳಿದ್ದಾರೆ. ಶನಿವಾರ ತಡ್ಕೊಳಕ್ಕಾಗಿಲ್ಲ. ನೋಡಿ, ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆ ವಿಡಿಯೋ 20 ಲಕ್ಷ, ಆ ವಿಡಿಯೋನ ಕಾಪಿ ಮಾಡಿ ಇನ್ನು ಹಾಕ್ದವ್ರದೆಲ್ಲ ವ್ಯೂಸು ಕಮೆಂಟು. ಆ ವ್ಯಕ್ತಿಗೆ ರಾತ್ರಿ ಪೂರ್ತಿ ನೋಡಿ ನೋಡಿ ತಡ್ಕೊಳಕ್ಕಾಗ್ದಲೆ ಅವನ ಜೀವನ ಅವನ ಕೈಯಾರೇನೆ ಕಳ್ಕೊಂಡಿದ್ದಾನೆ. ಅವನಂಗೆ ಕಳ್ಕೊಂಡಿದ್ದಾನೆ, ಅದಕ್ಕೆ ಕಾರಣ ನಾವೇ. ಇವಾಗೆಲ್ಲರೂ ಅವಳ ವಿರುದ್ಧ. ಅದೇ ಶುಕ್ರವಾರ ಶನಿವಾರ ಇದ್ದಿದ್ದ ಜನ, ಅವಳ ಪರವಾಗಿದ್ದಿದ್ದ ಜನ, ಭಾನುವಾರ ಅವ್ನು ಸತ್ತಿದ ತಕ್ಷಣನೇ ಈಗ ಅವನ ಪರ, ದೀಪಕ್ ಪರ. ನಿನ್ನಿಂದ ಸತ್ತೋದ ಒಬ್ಬ ವ್ಯಕ್ತಿ, ನೀನು ಮಾಡಿದ ವಿಡಿಯೋದಿಂದ ಸತ್ತೋದ, ನೀನು ಬೇಕು ಅಂತ ಮಾಡಿದ್ಯಾ ವಿಡಿಯೋನ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ. ಅವತ್ತು ಅವಳ ಪರವಾಗಿದ್ದವರು ಟಕ್ ಅಂತ 2 ದಿನದಲ್ಲೇ ಅವ್ನು ಸತ್ತೋಗಿದ ತಕ್ಷಣನೇ ಇವನ್ ಪರ ಬಂದರು. ಬಟ್ ಅವನಿಗಷ್ಟು ದೀಪಕ್ಕಿಗೆ ಸಮಾಧಾನ ಮಾಡಿ, ಇಲ್ಲ ಇದು ಕಾನೂನು ಮುಖಾಂತರ ಹೋರಾಡೋಣ, ಮಾಡೋಣ, ಏನೋ ಒಂದು ಮಾಡೋಣ, ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿ ತನ್ನ ಕೈಯಾರೆ ತನ್ನ ಪ್ರಾಣನ ಕಳ್ಕೊಂಡಿದ್ದಾನೆ ಅಂತಂತಂದರೆ ಆ ವ್ಯಕ್ತಿಗೆ ಯಾವ ಲೆವೆಲಿಗೆ ಮನಸ್ಸಿಗೆ ಹರ್ಟ್ ಆಗಿರ್ಬೇಡ. ಯಾಕೆ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ವರ್ಡ್ಸು. 18+ ಆದರೆ ಮಾತ್ರ ಈ ವಿಡಿಯೋ ನೋಡಿ, ಒಳಗಡೆ ಇದ್ರೆ ಸ್ವಲ್ಪ ಇದನ್ನು ತೆಗ್ದುಬಿಡಿ. ಅಷ್ಟು ಕಚಡ ಮನಸ್ಥಿತಿ ನಿಮಗಿದ್ರೆ ನಿಮ್ಮ ಮನೆಯವ್ರಿಗೆ ಕೂತ್ಕೊಂಡು ಕಮೆಂಟ್ ಮಾಡಿ. ನಿಮ್ಮಮ್ಮ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಹೆಂಡತಿ, ನಿಮ್ಮ ಅಕ್ಕಪಕ್ಕದ ಮನೆಯವರು, ಇವ್ರಿಗೆ ಕೂತ್ಕೊಂಡು ಕಮೆಂಟ್ ಮಾಡಿ. ನೀನು ಹಂಗೆ ಹಿಂಗೆ, ಅವನೇ ನೀನು ಹಂಗೆ ಕಣೋ, ನೀನು ಹಿಂಗೆ ಕಣೆ ಅಂತ ಹಿಂಗೆ ಕಮೆಂಟ್ ಮಾಡಿ. ನಿಮ್ಮ ಅಕ್ಕಪಕ್ಕದ ಮನೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಕಮೆಂಟ್ ಮಾಡಿ. ಯಾಕೆ ಅಲ್ಲಿ ಹೋಗ್ಬಿಟ್ಟು ಪಾಪ ಕಂಡೋರ್ ಮನೆ ಮಕ್ಳನ್ನೆಲ್ಲ ಸಾಯಿಸ್ತೀರಾ? ನಿಮ್ಮ ಈ ಕಮೆಂಟ್ ಸೆಕ್ಷನ್ನೇ ಅವ್ನು ಇವತ್ತು ಜೀವ ತೆಗ್ದಿರೋದು. ಆ ಹುಡುಗಿ ಎಲ್ಲ ಮೇಯ್ನ್ ಕಾರಣ. ನಾವುಗಳೇ ಇವತ್ತು ಹೇಳ್ಬೋದು ಅವಳಿಂದ ಒಬ್ಬ ಸತ್ತ. ನೋ, ಅವಳೊಬ್ಳಿಂದ ಅವಳೊಬ್ಳಿಂದ ಯಾವುದೇ ಕಾರಣಕ್ಕೂ ಅವ್ನು ಸತ್ತಿಲ್ಲ, ನಮ್ಮೆಲ್ಲರಿಂದನೇ ಅವ್ನು ಸತ್ತಿರೋದು. ಇವತ್ತು ಎಷ್ಟೋ ಜನ ಬಸ್ಗಳಲ್ಲಿ ಈ ಒಂದು ಫೀಲ್ನ ಮಾಡ್ತಿದ್ದಾರೆ. ಅನ್ಕಂಫರ್ಟಬಲ್ ಬಸ್ಸಲ್ಲಿ ಕೈ ಇಟ್ಕೊಳ್ಳೋ ಜಾಗದಿಂದ ಹಿಡಿದು ಕೂತಾಗ ಕೆಲವೊಂದಿಷ್ಟು ಗಂಡಸರು ಕೈ ಹಿಂಗಿರಲ್ಲ, ಹಿಂಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ, ಹಿಂಗಿರುತ್ತೆ. ಓಕೆ, ನಾನು ಒಂದು ಹುಡುಗಿಯಾಗಿ ನಾನು 5ನೇ ಕ್ಲಾಸಿಂದ KSRTC ಬಸ್ಸಲ್ಲಿ ಓಡಾಡ್ತಿದ್ದೀನಿ. ಸ್ಕೂಲಿಂದ ಮನೆಗೆ, ಮನೆಯಿಂದ ಸ್ಕೂಲಿಗೆ, ಕಾಲೇಜು, ಡಿಗ್ರಿ ಎಲ್ಲ ಅದೇ ಬಸ್ಸಲ್ಲಿ ಮುಗಿಸಿರೋದ್ರಿಂದ ನನಗೂ ಒಂದಷ್ಟು ಅನುಭವಗಳಾಗಿದೆ. ಆ ಟೈಮಲ್ಲಿ ನನ್ನ ಫೀಲ್ ಹೆಂಗಿರುತ್ತೆ ಅಂತಂದರೆ, ಒಂದು ಕೈ ಬೆರಳನ್ನೇ ಮುರಿತೀನಿ, ಇಲ್ಲ ಅಂತಂದರೆ ನಿಂತು ಕಪಾಲಕ್ಕೊಂದು ಕೊಡ್ತೀನಿ, ಅದೇನಾಗತ್ತಾಗಲಿ. ಈ ರೀತಿಯಾದಂತಹ ಅನುಭವಗಳು ನನಗೆ ಮಾತ್ರ ಅಲ್ಲ, ನನಗೆ ಇಲ್ಲಿ ಹೇಳ್ಕೊಳಕ್ಕೆ ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲ. ತಪ್ಪು ಅಂತ ಹೇಳೋದಕ್ಕೆ ಯಾಕೆ ಮುಜುಗರ? ಈ ಥರ ಎಲ್ಲ ಹೆಣ್ಮಕ್ಳಿಗೂ, ನಿಮ್ಮ ಅಮ್ಮನೋ ಕೇಳಿ, ನಿಮ್ಮ ತಂಗಿನೋ ಕೇಳಿ, ನಿಮ್ಮ ಹೆಂಡತಿನೋ ಕೇಳಿ, ನಿಮ್ಮ ಮಕ್ಳನ್ನೋ ಕೇಳಿ, ಈ ರೀತಿ ಅನುಭವಗಳು ಎಲ್ಲ ಕಡೆ ನಡೀತಾ ಇರುತ್ತೆ. ಬಟ್ ಅದನ್ನು ಅಲ್ಲಿ ತಪ್ಪು ಅಂತ ಅವಳು ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಸೀನೆ ಆಗ್ತಿರ್ಲಿಲ್ಲ.
ಅವನಿಗೊಂದೆರಡು ಕೊಟ್ಟಿರೋರು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆ ವಿಡಿಯೋ ಇಟ್ಕೊಂಡು ನೆಕ್ಸ್ಟ್ ಏನು ಆ್ಯಕ್ಷನನ್ನು ತಗೊಳ್ಳೋರು ತಗೊಳ್ತಿದ್ರು. ಬಟ್ ಒಂದು ವಿಡಿಯೋ ಆ ವಿಡಿಯೋ ನೋಡ್ಬೇಕು ನೀವು, ಅವಳು ಒಳ್ಳೆ ಫುಲ್ ಮೇಕಪ್ ರೆಡಿಯಾಗಿ ಏನೋ ಈ ಥರ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಥರನೇ ಇದೆ. ನಿಮ್ಮಂಥ 3rd ಕ್ಲಾಸ್ ಹೆಣ್ಣು ಮಕ್ಕಳಿಂದ ಒಂದಷ್ಟು ಒಳ್ಳೆ ಹೆಣ್ಮಕ್ಳಿಗೆ ಹೆಸರಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ಏನು ಗೊತ್ತಾ, ಈ ರೀಲ್ಸ್ ಮಾಡೋ ತಿರುಪೆ ಶೋಕಿ ಇರೋ ಹೆಣ್ಮಕ್ಳದೆಲ್ಲ ಇದೇ ಹಣೆ ಬರ ಅಂತೆ. ಪಾಪ ಬೇರೆ ಎಲ್ಲ ಹೆಣ್ಮಕ್ಳು ಏನು ಮಾಡಿದ್ದಾರೆ, 4 ಗೋಡೆ ಮಧ್ಯೆ ಅವ್ರ ಮನೇಲಿ ಅವ್ರ ಖುಷಿಗೇನೋ ವಿಡಿಯೋ ಮಾಡಿ ಹಾಕೊಂತಿರ್ತಾರೆ. ಅಂಥವ್ರಿಗೂ ನಿಮ್ಮಿಂದ ಕೆಟ್ಟ ಹೆಸರು. ನೀವು ಒಬ್ರು ಹಲ್ಕಾ ಕೆಲಸ ಮಾಡೋದಕ್ಕೆ ಇಡೀ ಹೆಣ್ಣು ಸಮುದಾಯವನ್ನೇ, ಹೆಣ್ಣು ಸಮಾಜವನ್ನೇ ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ, ಆಯ್ತಾ? ಬಟ್ ಇದಕ್ಕೆ ಮೇನ್ ಕಾರಣ ಅವಳೊಬ್ಳೆ ಅಲ್ಲ, ನಾವೆಲ್ಲರೂ ಅಂತ ಇದನ್ನ ಒಪ್ಕೊಂಡ್ಲೇಬೇಕು. ಅವನು ಆ ವಿಡಿಯೋ ಮಾಡಿ ಬಿಟ್ಟಿದ್ದಕ್ಕಲ್ಲ ಅವ್ನು ಸತ್ತೋಗಿದ್ದು. ದೀಪಕ್ ಅನ್ನೋರು ಆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬಂದಿತ್ತಲ್ವಾ, ಅದನ್ನ ನೋಡಿ ಸತ್ತೋಗಿದ್ದು. ಇಲ್ಲಿ ಯಾರೊಬ್ರು ಕಮೆಂಟ್ ಆಗ್ತದೆ, ನಾನು ಕೂಡ ಪ್ರತಿದಿನ ಬಸ್ನಲ್ಲಿ ಡ್ಯೂಟಿಗೆ ಹೋಗಿ ಬರ್ತೇನೆ. ಯಾವುದೇ ವ್ಯಕ್ತಿಯಿಂದ ಅಸಹಜ ಸ್ಪರ್ಶ ಆಗ್ತದೆ ಅನಿಸಿದಾಗ ಅದನ್ನು ನಾನು ತಕ್ಷಣ ಅಲ್ಲಿಯೇ ವಿರೋಧಿಸ್ತೀನಿ. ಈಕೆ ಕೂಡ ಹಂಗೆ ಮಾಡಬಹುದಿತ್ತು, ಆದರೆ ವಿಡಿಯೋ ಗಮನಿಸಿದಾಗ ಈಕೆಯಿಂದ ಯಾವುದೇ ವಿರೋಧ ಕಂಡು ಬಂದಿಲ್ಲ. ಇದು ನಾನು ಗಮನಿಸಿದ್ದು ಅಂತ ಯಾರೊಬ್ರು ಹಾಕಿದ್ದಾರೆ. ಓಕೆ, ಇದೇ ಥರ ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಇದೇ 2 ದಿವಸದಿಂದ, ಆದರೆ ಭಾನುವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ ಇದೇ ಜನ ಅವ್ನು ತಪ್ಪು, ಅವ್ನು ಕಾಮುಕ, ಅವನಿಗೊಬ್ಳು ಹೆಂಡ್ತಿದ್ದಿದ್ರೆ ಗೊತ್ತಾಗ್ತಿತ್ತು, ಅವನಿಗೊಬ್ಳು ಹೆಣ್ಮಕ್ಳು ಹುಟ್ಲಿ, ಅವಳ ಮಗಳಿಗೂ ಹಿಂಗೆ ಆಗಲಿ, ಈ ಥರ ಎಲ್ಲ ಕಮೆಂಟ್ ಹಾಕಿರೋದಕ್ಕೆ ಆ ವ್ಯಕ್ತಿ ಸತ್ತೋಗಿರೋದು. ಆಮೇಲೆ ಈಗೆಲ್ಲ ಕೇರಳದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಏನೋ ರಟ್ಟಿನ್ ಬಾಕ್ಸ್ನೆಲ್ಲ ಹಾಕೊಂಡು ಆ ಏನದು ಸಮಥಿಂಗ್ ಏನೋ ಆ ಬೇಲಿಗೆಲ್ಲ ಇದು ಮಾಡ್ತಾರೆ, ಅದನ್ನೆಲ್ಲ ಹಾಕೊಂಡು ಆಟೋ ಸುತ್ತ ಕವರ್ ಮಾಡಿಕೊಂಡು ಬಸ್ಸಿಗೆ ಹತ್ತುತ್ತಾ ಇದ್ದಾರೆ. ಎಸ್, ಎಲ್ಲೋಗ್ತಾರೆ ಅವರು, ಗಂಡಸರು ಕೂಡ ಎಲ್ಲೋಗ್ತಾರೆ? ಇಲ್ಲಿ ನಡೀತಿರೋ ತಪ್ಪುಗಳನ್ನೇ ಯಾರು ತಪ್ಪು ಅಂತ ಹೇಳ್ತಿಲ್ಲ, ಅದನ್ನೇ ಪ್ರೂವ್ ಮಾಡಕ್ ಕಷ್ಟ ಆಗ್ತಿದೆ ನಮಗೆಲ್ಲರಿಗೂ. ಇಲ್ಲಿ ನಮಗೆ ಅನ್ಕಂಫರ್ಟಬಲ್ ಆದರೆ, ಅಥವಾ ನಮಗೆ ಯಾವುದೋ ಒಂದು ವ್ಯಕ್ತಿಯಿಂದ ರೋಡಲ್ಲಿ ಅಥವಾ ಬಸ್ಸಲ್ಲಿ, ಟ್ರೈನಲ್ಲಿ, ಯಾವುದೇ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಮಿಸ್ಬಿಹೇವ್, ಅಥವಾ ಬರೀ ಮುಟ್ಟಿದ್ರೇ ಮಿಸ್ಬಿಹೇವ್ ಅಲ್ಲ, ಅವ್ನು ನೋಡೋ ನೋಟದಿಂದನೂ ಕೂಡ ಒಂಥರ ಹಿಂಸೆ ಆಗ್ತಿರುತ್ತೆ. ಅದನ್ನೇ ನಮಗೆ ಅಲ್ಲಿ ಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಅವನಿಗೋಗಿ ಒಂದು ನೋಡಿದ್ರೆ ನಾನು ಕಣ್ಣಿರದೆ ನೋಡೋಕ್ಕೆ ಹಂಗೆ ಹಿಂಗೆ ಅಂತ ಅಂತಾರೆ. ಅಂಥದ್ರಲ್ಲಿ ಏನೂ ತಪ್ಪಿಲ್ದಿರೋ ಒಬ್ಬ ಹುಡುಗನ್ನ ಅನ್ಯಾಯವಾಗಿ ಎಲ್ಲರೂ ಸೇರಿಕೊಂಡು ಆತ್ಮಹತ್ಯೆ ಮಾಡ್ಕೊಳಂಗೆ ಮಾಡಿಬಿಟ್ರಲ್ಲ ಅಂತ ಅಷ್ಟೇ. ಸೊ ಓವರಾಲಾಗಿ ಹೇಳ್ಬೇಕಂತಂದರೆ, ನಾನಾಗಲೇ ಹೇಳ್ದಂಗೆ ತುಂಬ ಕಡೆಗಳಲ್ಲಿ ಇದು ನಡೀತಾ ಇದೆ. ಬಸ್ಸು, ಟ್ರೈನು, ಪಬ್ಲಿಕ್ ಜಾಗಗಳಲ್ಲಿ ಕೆಲವೊಂದು ವರ್ಡ್ ಅಕ್ಕಪಕ್ಕ ಪಾಸ್ ಆಗುವಾಗ ಕೆಲವೊಂದು ಕೆಟ್ಟ ಮಾತುಗಳು, ಇದೆಲ್ಲ ನಾನು ಕೇಳಿದ್ದೀನಿ, ನಾನು ಅನುಭವಿಸಿದ್ದೀನಿ. ನೀವು ಯಾವ ಹುಡುಗಿರನ್ನ ಬೇಕಾದರೂ ಕೇಳಿ ಎಲ್ಲರೂ ಫೀಲ್ ಮಾಡಿರ್ತಾರೆ. ಓಕೆ, ಬಟ್ ಇದನ್ನೇ ನಾವಲ್ಲಿ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಇಂಥದ್ರಲ್ಲಿ ಏನೂ ಮಾಡಿಲ್ದಿರೋ ಒಬ್ಬ ಅಮಾಯಕ ವ್ಯಕ್ತಿನ, ಒಂದು ಅಮಾಯಕ ವ್ಯಕ್ತಿ ಸಾವಿಗೆ ನಾವೆಲ್ಲರೂ ಕಾರಣ ಆಗ್ಬಿಟ್ಟು ಈಗ ದೊಡ್ಡದಾಗ ಅವಳೊಬ್ಳನ್ನೇ ತಪ್ಪು, ಅವಳೊಬ್ಳೇ ವಿರೋಧಿ, ಅವಳಿಂದನೇ ನಮ್ಗೆಲ್ಲರಿಂದನೇ ದೀಪಕ್ ಅನ್ನೋರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದು. ನೋಡಬೇಕು, ಏನೋ ಕೋರ್ಟಲ್ಲಿ 1 ಕೋಟಿ ರೂಪಾಯಿ ಏನೋ ದಂಡ, 10 ವರ್ಷ ಜೈಲು ಅಂತ ಹೇಳ್ತಾ ಇದ್ರು. ಒಂದೊಂದು ಕಡೆ ಒಂದೊಂದು ಥರ ಬರ್ತಾ ಇದೆ, ನೋಡಬೇಕು. ಅವ್ರ ತಂದೆ ತಾಯಿ ಇವಾಗ ಎಷ್ಟು ಕಷ್ಟಪಡ್ತಾರೆ ಇವನನ್ನು ಕಳ್ಕೊಂಡು. ಬಟ್ ಆ ವ್ಯಕ್ತಿನೂ ಇವಾಗ ನಾನು ಒಂದೇ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಹುಡುಗರು ಅಂತಲ್ಲ, ಹುಡುಗಿರಿಗೂ ಕೂಡ ಈ ಥರ ಹರಾಸ್ಮೆಂಟ್ ನಡೀತಿದೆ. ಕೆಲವೊಂದಿಷ್ಟು ಫೋಟೋಸ್ನ ಈ AI ಅದು ಇದು ಬಂದಮೇಲೆಲ್ಲ ಏನೇನೋ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ನಾನು ಸಿಂಪಲಾಗಿ ಹೇಳ್ತೀನಿ, ನಿಮ್ಮ ಪ್ರಾಣ ಕಳ್ಕೊಂಡ್ರೆ ವೇಸ್ಟ್ ಆಫ್ ಟೈಮ್. ವೇಸ್ಟ್ ಅಂದರೆ ವೇಸ್ಟು. ನಿಮ್ಮ ಜೀವನದಲ್ಲಿ ಎಷ್ಟೋ ಖುಷಿನ ಕಾಣೋಕ್ಕಿದೆ, ಎಷ್ಟೋ ಫುಡ್ಡನ್ನ ತಿನ್ನೋಕ್ಕಿದೆ, ಎಷ್ಟೋ ಜಾಗಗಳಿಗೆ ನೀವು ಹೋಗೋಕ್ಕಿದೆ, ಎಷ್ಟೋ ಒಳ್ಳೊಳ್ಳೆ ಬಟ್ಟೆಗಳನ್ನ ನೀವು ಹಾಕೊಳ್ಳೋಕ್ಕಿದೆ. ನಾನು ಗಂಡಸರಾಗಿರಲಿ ಅಥವಾ ಹೆಂಗಸರಾಗಿರಲಿ, ಯಾರೇ ಆಗಿರಲಿ, ನಿಮ್ಮ ಮಕ್ಕಳು ಕೈಯಲ್ಲಿ ಯಾರ ಕೈಲಾದ್ರು ಫೋನ್ ಇದ್ದರೆ ದಯವಿಟ್ಟು ನೋಡಿ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಯೂಟ್ಯೂಬ್ ಚಾನಲ್ ಇದೆ, ಏನು ಮಾಡ್ತಿದ್ದಾರೆ, ಯಾವ ಕಂಟೆಂಟ್ ಮಾಡ್ತಿದ್ದಾರೆ, ಎಂಥ ಅಲ್ಕ ವೀಡಿಯೋಗಳನ್ನ ಹಾಕ್ತಿದ್ದಾರೆ, ಎಷ್ಟು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಮ ಪೇರೆಂಟ್ಸ್ಗಳಿಗೆ ನಿಮಗೆ ಗೊತ್ತಾಗಲ್ಲ ಅಲ್ವಾ? ಪಾಪ ತುಂಬ ಜನ ಓದಿಲ್ಲ ತಂದೆ ತಾಯಿ, ಮಕ್ಳು ಏನು ಮಾಡ್ತಾರೋ ಆಡಿದ್ದೇ ಆಟ ಅಂತ ಅಂತಾರಲ್ವಾ. ಸೊ ನೀವೆಲ್ಲ ಹೆಂಗಿದ್ರು ಮಕ್ಕಳನ್ನ ಓದೋದಕ್ಕೋಸ್ಕರ ಟ್ಯೂಷನ್ನಿಗೆ ಒಬ್ರನ್ನ ಇಡ್ತೀರಲ್ಲ, ಟ್ಯೂಷನ್ ಮೇಸ್ಟ್ರು ಅಂತ ಹೇಳ್ಬಿಟ್ಟು ಕೂರಿಸಿ ಅವ್ರ ಹತ್ರ ಫೋನ್ ಕೊಡಿ, ನಿಮ್ಮ ಮಕ್ಳು ಫೋನ್ನ ನೋಡಿ. ಸರ್, ಇದರಲ್ಲಿ ಎಷ್ಟು ಫೇಕ್ ಅಕೌಂಟ್ ಇದೆ, ಯಾವ್ಯಾವ ಅಕೌಂಟಲ್ಲಿ ಏನೇನು ಅಪ್ಲೋಡ್ ಮಾಡ್ತಿದ್ದಾರೆ, ಎಂತೆಂಥ ಅಲ್ಕ ಪೋಸ್ಟ್ಗಳನ್ನ ಪೋಸ್ಟ್ ಮಾಡ್ತಿದ್ದಾರೆ, ಯಾವ್ಯಾವ ಹುಡುಗಿರಿಗೆ ಯಾವ್ಯಾವ ಹುಡುಗರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದಾರೆ ನೋಡಿ ಸರ್. ಫಸ್ಟ್ ಇದನ್ನು ಕಲಿಸಿ, ಆಮೇಲೆ ನೆಕ್ಸ್ಟು ಪುಸ್ತಕದಲ್ಲಿರೋದನ್ನು ಓದಿಸ್ರಂತೆ. ಇದು ಮೊದಲನೇದು. ಎರಡನೇದು, ನಿಮಗೆಲ್ಲೇ ಈ ರೀತಿಯಾಗಿ ಅಸಭ್ಯವಾದ ವರ್ತನೆ ಏನಾದರೂ ಕಂಡು ಬಂದರೆ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತೊಗೊಳ್ಳೋ ಬದಲು ಕೊಳ್ಪಟ್ಟಿ ಕೈಯಾಗಿ ಹಿಡಿದು ಅವ್ನು ಕಪಾಲು ರಾಪ್ ಅಂತ ಬಿಡಿ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಸಾವಿಗೆ ಕಾರಣ ನಾವೆಲ್ಲರೂ ಕಾರಣ. ಅವಳೊಬ್ಬಳೇ ಅಲ್ಲ, ಅವಳೊಬ್ಬಳೇ ಆಗೋಕ್ಕೆ ಚಾನ್ಸೇ ಇಲ್ಲ, ನಾವೆಲ್ಲರೂ ಕಾರಣ ಅಂತ ಹೇಳ್ತೀನಿ.
2 ದಿನಕ್ಕೆ ಪಕ್ಷ ಚೇಂಜ್ ಆಗಿ ಅಟ್ಲೀಸ್ಟ್ 5 ವರ್ಷಕ್ಕೊಂದ್ಸಲ ಪಕ್ಷ ಚೇಂಜ್ ಆಗುತ್ತೆ. ನಮ್ಮ ಜನ 2 ದಿನಕ್ಕೆ ಟಕ್ಕಂತ ಚೇಂಜ್ ಆಗ್ಬಿಟ್ರು. ಓಹ್! ಇಂಥ ಹುಡುಗಿಗೆ ಹಿಂಗೆಲ್ಲ ಮಾಡಿದಾನೆ ಇವನು, ಬ್ಯಾಡ್ ಟಚ್ಚು, ಅವಳನ್ನ ಹೆಂಗೆ ಟಚ್ ಮಾಡಿದ್ದಾನೆ, ಎಷ್ಟು ಕಚಡ ನನ್ನ ಮಗ ಅವನು, ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ಬಿಟ್ಟು. ಈಗ ನೋಡಿದ್ರೆ ಅವನು ಎಷ್ಟು ಒಳ್ಳೆಯವನು ಪಾಪ, ಅನ್ಯಾಯವಾಗಿ ಸತ್ತೋಗ್ಬಿಟ್ನಲ್ಲ ಅಂತ. ಸೊ ನಮ್ಮ ಜನ ಹಿಂಗಿದ್ದವ್ರು ಹಿಂಗಾಗ್ತಾರೆ, ಹಿಂಗಿದ್ರೆ ಹಂಗಾಗ್ತಾರೆ. ಒಂದಷ್ಟು ಜನ ಇದಕ್ಕೋಸ್ಕರನೇ ಹುಟ್ಟಿದ್ದಾರೆ, ನೆಗೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ನೆಗೆಟಿವ್ಗಳನ್ನ ಮಾಡೋದಕ್ಕೆ ಅಥವಾ ಇನ್ನೊಬ್ರು ಜೀವನನ ಹಾಳು ಮಾಡೋದಕ್ಕೆ ಅಂತಲೇ ಹುಟ್ಟಿದ್ದಾರೆ. ಅವ್ರ ಬಗ್ಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ನಿಮಗೇನು ಇಷ್ಟ, ಏನು ಖುಷಿ ಅದನ್ನು ಮಾಡಿ. ಈ ರೀತಿಯಾದಂತಹ ಯಾವುದೇ ವಿಚಾರಗಳಿದ್ರು ಪೊಲೀಸ್ ಸ್ಟೇಷನ್ ಇದೆ. ಹೆಣ್ಮಕ್ಳಿಗೆ ಪರ್ಸ್ನಲ್ಲು ಹೇಳ್ಕೊಳಕ್ಕಾಗಲ್ಲ, ನಮ್ಮ ತಂದೆ ತಾಯಿಗೆ ಗೊತ್ತಾಗಬಾರ್ದು ಅಂತಂದರೆ ಮಹಿಳಾ ಠಾಣ ಇದೆ. ಸಮಥಿಂಗ್ ಫೋನ್ ನಂಬರ್ ಬೇರೆ ಕೊಟ್ಟಿದ್ದಾರೆ, ಅದ್ರಲ್ಲಿ ಬೇಕಿದ್ರೆ ನೀವು ಕಂಪ್ಲೇಂಟ್ನ ರೈಸ್ ಮಾಡಬಹುದು. ಮಹಿಳಾ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಯಾರಾದರೂ ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರೆ ಅಥವಾ ವಲ್ಗರಾಗಿ ಏನಾದ್ರು ನಿಮಗೆ ಫೋಟೋಸ್ ಕಳ್ಸೋದು ಏನಾದರೂ ಮಾಡ್ತಾ ಇದ್ರೆ, ಇಬ್ಬರಿಗೂ ನಡೆಯುತ್ತೆ, ಹುಡುಗ ಹುಡುಗಿರಿಗೆ. ನಿಮ್ಗೆ ಏನಾದ್ರು ಕಳಿಸಿದ್ರೆ ಅದನ್ನು ಕಂಪ್ಲೇಂಟ್ ಮಾಡಿ, ಈಸಿಯಾಗಿ ಸಾಲ್ವ್ ಆಗೋದೇನು. ಅದೇನೋ ಕೂದಲೋಗೋ ಇದಕ್ಕೆ ಕೊಡ್ಲಿ ತೊಗೊಂಡು ನಿಂತ್ಕೊಂಡಿದ್ರಂತೆ. ದಯವಿಟ್ಟು ಆ ಥರ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.